ಯಾದಗಿರಿ ಜಿಲ್ಲಾ ಪಂಚಾಯಿತಿಯಲ್ಲಿ ಖಾಲಿರುವ ತಾಂತ್ರಿಕ ಸಹಾಯಕ, ಜಿಲ್ಲಾ MIS ಸಂಯೋಜಕ ಎಂಬ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಒಟ್ಟು ಹುದ್ದೆಗಳ ಸಂಖ್ಯೆ 12. ಉದ್ಯೋಗ ಸ್ಥಳ ಯಾದಗಿರಿ, ಕರ್ನಾಟಕ. ಈ ಒಂದು ಹುದ್ದೆಗೆ ಯಾದಗಿರಿ ಜಿಲ್ಲಾ ಪಂಚಾಯಿತಿ ನಿಯಮಗಳ ಪ್ರಕಾರ ಸಂಬಳ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಯಾವ ಯಾವ ಹುದ್ದೆಗಳು ಖಾಲಿದ್ದಾವೆ ಮತ್ತು ಎಷ್ಟು ಹುದ್ದೆಗಳು ಖಾಲಿದ್ದಾವೆ ಅಂತ ನೋಡ್ತಾದ್ರೆ, ಜಿಲ್ಲಾ MIS ಸಂಯೋಜಕರು 1 ಹುದ್ದೆ ಖಾಲಿ ಇದೆ. ತಾಂತ್ರಿಕ ಸಹಾಯಕ ಸಿವಿಲ್ 1 ಹುದ್ದೆ ಖಾಲಿ ಇದೆ. ತಾಂತ್ರಿಕ ಸಹಾಯಕ ಕೃಷಿ 2 ಹುದ್ದೆಗಳು ಖಾಲಿದ್ದಾವೆ. ತಾಂತ್ರಿಕ ಸಹಾಯಕ ತೋಟಗಾರಿಕೆ 2 ಹುದ್ದೆಗಳು ಖಾಲಿದ್ದಾವೆ. ತಾಂತ್ರಿಕ ಸಹಾಯಕ ಅರಣ್ಯ 4 ಹುದ್ದೆಗಳು ಖಾಲಿದ್ದಾವೆ. ತಾಂತ್ರಿಕ ಸಹಾಯಕ ರೇಷ್ಮೆ ಕೃಷಿ 1 ಹುದ್ದೆ ಖಾಲಿ ಇದೆ. ಆಡಳಿತ ಸಹಾಯಕ 1 ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಇನ್ನು ಯಾವ ಯಾವ ಹುದ್ದೆಗಳಿಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕಂತ ಹೇಳಿದ್ದಾರೆ ಅಂದರೆ, ಜಿಲ್ಲಾ MIS ಸಂಯೋಜಕರು ಈ ಒಂದು ಹುದ್ದೆಗೆ BE ಅಥವಾ BTech ಅಥವಾ ಪದವಿ MCA ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ತಾಂತ್ರಿಕ ಸಹಾಯಕ ಸಿವಿಲ್ ಈ ಒಂದು ಹುದ್ದೆಗೆ ಸಿವಿಲ್ನಲ್ಲಿ ಡಿಪ್ಲೊಮೊ, BE ಅಥವಾ BTech ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದಾಗಿದೆ. ತಾಂತ್ರಿಕ ಸಹಾಯಕ ಕೃಷಿ ಈ ಒಂದು ಹುದ್ದೆಗೆ ಕೃಷಿಯಲ್ಲಿ BSc MSc ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ತಾಂತ್ರಿಕ ಸಹಾಯಕ ತೋಟಗಾರಿಕೆ ಈ ಒಂದು ಹುದ್ದೆಗೆ ತೋಟಗಾರಿಕೆಯಲ್ಲಿ BSc MSc ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದು. ತಾಂತ್ರಿಕ ಸಹಾಯಕ ಅರಣ್ಯ ಈ ಒಂದು ಹುದ್ದೆಗೆ ಅರಣ್ಯಶಾಸ್ತ್ರದಲ್ಲಿ BSc MSc ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದು. ತಾಂತ್ರಿಕ ಸಹಾಯಕ ರೇಷ್ಮೆ ಕೃಷಿ ಈ ಹುದ್ದೆಗಳಿಗೆ ರೇಷ್ಮೆ ಕೃಷಿಯಲ್ಲಿ BSc MSc ಅನ್ನು ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ. ಆಡಳಿತ ಸಹಾಯಕ ಈ ಹುದ್ದೆಗಳಿಗೆ BCom ಅನ್ನು ಕಂಪ್ಲೀಟ್ ಮಾಡಿರೋ ಎಲ್ಲ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ. ಇನ್ನು ವಯಸ್ಸಿನ ಮಿತಿಯ ಬಗ್ಗೆ ನೋಡೋದಾದರೆ, ಜಿಲ್ಲಾ MIS ಸಂಯೋಜಕರು ಈ ಒಂದು ಹುದ್ದೆಗೆ ಮತ್ತು ತಾಂತ್ರಿಕ ಸಹಾಯಕರು ಸಿವಿಲ್ ಈ 2 ಹುದ್ದೆಗಳಿಗೆ ಗರಿಷ್ಠ ವಯಸ್ಸು 45 ವರ್ಷಗಳು ಅಂತ ಹೇಳಿದ್ದಾರೆ. ತಾಂತ್ರಿಕ ಸಹಾಯಕ ಕೃಷಿ, ತಾಂತ್ರಿಕ ಸಹಾಯಕ ತೋಟಗಾರಿಕೆ, ತಾಂತ್ರಿಕ ಸಹಾಯಕ ಅರಣ್ಯ, ತಾಂತ್ರಿಕ ಸಹಾಯಕ ರೇಷ್ಮೆ ಕೃಷಿ ಈ 4 ಹುದ್ದೆಗಳಿಗೆ ಗರಿಷ್ಠ ವಯಸ್ಸು 40 ವರ್ಷಗಳು ಅಂತ ತಿಳಿಸಿದ್ದಾರೆ. ಆಡಳಿತ ಸಹಾಯಕ ಈ ಒಂದು ಹುದ್ದೆಗೆ ಕನಿಷ್ಠ 21 ವರ್ಷಗಳು, ಗರಿಷ್ಠ 35 ವರ್ಷಗಳನ್ನು ಹೊಂದಿರಬೇಕು. ಇನ್ನು ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡೋದಾದರೆ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಈ 2 ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 21 ಡಿಸೆಂಬರ್ 2024ರಿಂದ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ 4, 2025 ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ಯಾವುದು ಅಂತ ನೋಡ್ತಾಯಿದ್ರೆ, yadagiri.nic.in ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದಾಗಿದೆ. ಇನ್ನು ಈ ಹುದ್ದೆಗೆ ಸಂಬಂಧಿಸಿದ ಅಫಿಷಿಯಲ್ ನೋಟಿಫಿಕೇಶನ್ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾವುದಕ್ಕೂ ಒಂದ್ಸಲ ಓದ್ಕೊಂಡು ನಂತರ ಅಪ್ಲೈ ಮಾಡಿ. ಇದೇ ರೀತಿ ಕನ್ನಡದಲ್ಲಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಉದ್ಯೋಗ ಹುಡುಕ್ತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ.